ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ಇವತ್ತು ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ, ಆಗಸ್ಟ್ ತಿಂಗಳು ಬಂತು ಅಲ್ವಾ? ಜೂನ್ ಜುಲೈ ಅಂತೂ ವೇಸ್ಟ್ ಮಾಡಿಬಿಟ್ಟಿರ್ತೀರಾ, ಅಥವಾ ಕೆಲವರಿಗೆ ಮೇ ತಿಂಗಳಿಂದ ಸ್ಕೂಲ್ಸ್ ಶುರುವಾಗಿದ್ರೆ ಆರಾಮ್ಸಾಗಿ 3 ತಿಂಗಳು ವೇಸ್ಟ್ ಆಗಿದೆ. ಕೆಲವರಿಗೆ ಜೂನಿಂದ ಶುರುವಾಗಿದ್ದರೆ ಜೂನ್ ಜುಲೈ ವೇಸ್ಟ್ ಮಾಡಿದ್ದೀನಿ ಮ್ಯಾಮ್, ನಾನು ಕಮ್ ಬ್ಯಾಕ್ ಮಾಡಬೇಕು, ಆಗಸ್ಟಿಂದ ಸೂಪರ್ ಡೂಪರಾಗಿ ಓದಬೇಕು ಅಂತ ಹೇಳ್ತಿರ್ತೀರಲ್ವ. ಸೊ ಅದಕ್ಕೋಸ್ಕರ ನಿಮ್ಮ ಪ್ಲ್ಯಾನ್ ಆಗಸ್ಟಿಂದ ಯಾವ ಥರ ಇರಬೇಕು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಓಕೆ, ತಡ ಮಾಡದೆ ಆಗಿದ್ರೆ ಪಟಾಪಟ್ ಶುರು ಮಾಡೋಣ ಬನ್ನಿ, ಓಕೆನಾ? ಜಸ್ಟ್ ಇವಾಗ ವೇಸ್ಟ್ ಆಗಿರೋದು, ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ. ನಿಮ್ಮ FA1 ಎಕ್ಸಾಮ್ ಆಗಿರ್ಬೋದು, ಕಡಿಮೆ ಸ್ಕೋರ್ ಬರಲಿ ಅಥವಾ ಜಾಸ್ತಿ ಬರಲಿ, ಏನಾದರೂ ಆಗಿರಲಿ, ಎಂಡ್ ರಿಸಲ್ಟ್ ಇಟ್ಸ್ ಓಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜೂನ್ ವೇಸ್ಟ್ ಆಗಿದೆ, ಜುಲೈ ವೇಸ್ಟ್ ಆಗಿದೆ, ಇಟ್ಸ್ ಓಕೆ, ಅಥವಾ ಮೇ ಕೂಡ ವೇಸ್ಟ್ ಮಾಡಿದ್ರು ಫೈನ್ ಫೈನ್, ಕಂಪ್ಲೀಟ್ಲಿ ಫೈನ್, ಓಕೆನಾ? ನೀವು ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಯಾಕಂತಂದರೆ ನಮ್ಮಲ್ಲಿ ಇನ್ನೂ ಟೈಮ್ ಇದೆ, ಅದನ್ನು ವೈಸಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಪಕ್ಕಾ ನಾವೇನು ಮಾಡ್ಬೋದು, 625 ಔಟ್ ಆಫ್ ನಾವು 625ನ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಬಟ್ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇವಾಗ ನಾವು 2-3 ತಿಂಗಳನ್ನ ವೇಸ್ಟ್ ಮಾಡಿದ್ರು ನಮ್ಮ ಹತ್ರ ಎಷ್ಟು ಸಮಯ ಇದೆ, ನಾವು ಮಾರ್ಚನ್ನು ಬಿಟ್ಬಿಡೋಣ. ಯಾಕಂತಂದರೆ ಮಾರ್ಚಲ್ಲಿ ಆಲ್ರೆಡಿ ನಮಗೆ ಬೋರ್ಡ್ ಎಕ್ಸಾಮ್ಸ್ ಎಂಡಲ್ಲಿ ಶುರುವಾಗ್ಬಿಟ್ಟಿರುತ್ತೆ, ಅಥವಾ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಅಂತೆಲ್ಲ ಇರುತ್ತೆ. ಸೊ ನಾವು ಮಾರ್ಚ್ ತಿಂಗಳನ್ನ ಬಿಟ್ಬಿಡೋಣ. ಓಕೆ, ಫೆಬ್ವರೆಗೂ ಕನ್ಸಿಡರ್ ಮಾಡಿದ್ರು ಕೂಡ ನಮಗೆ ಆಗಸ್ಟಿಂದ ಫೆಬ್ರವರಿಗಿನ ಅಟ್ಲೀಸ್ಟ್ ನಮಗೆ 7 ಮಂತ್ಸ್ ಟೈಮ್ ಸಿಗಿರುತ್ತೆ, ಓಕೆನಾ? 7 ತಿಂಗಳು ಇರುತ್ತೆ. 7 ತಿಂಗಳು ಅಂತ ಹೇಳಿದ್ರೆ ಆರಾಮ್ಸಾಗಿ ನಮಗೆ 210 ಡೇಸ್ ಸಿಕ್ಕಿರುತ್ತೆ, ಓಕೆನಾ? 7 3 21, ಸೊ ಒಂದು 210 ದಿನಗಳಂತೂ ಪಕ್ಕಾ ಸಿಕ್ಕಿರುತ್ತೆ, ಓಕೆನಾ? ಆ 210 ಡೇಸನ್ನು ಯಾವ ಥರ ವೈಸಾಗಿ ಪ್ಲ್ಯಾನ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಒಂದು ಅಡ್ವಾಂಟೇಜ್ ಏನಪ್ಪ, ನಮಗೆ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಮಗೆ ಸಿಲಬಸ್ ಏನಿದೆ, ನಮ್ಮ ಎಕ್ಸಾಮ್ಗೆ ಏನೆಲ್ಲ ಬರುತ್ತೆ ಅಂತ ನಮಗೆ ಗೊತ್ತು, ಓಕೆನಾ? ಒಂದು ಪ್ರಿಸ್ಕ್ರೈಬ್ಡ್ ಸಿಲಬಸ್ ಅಂತ ನಮಗಿದೆ. UPSC ಎಕ್ಸಾಮ್ ಥರ ನಮಗೇನೆಲ್ಲ ಬರುತ್ತೆ ಬರಲ್ಲ ಅಂತೆಲ್ಲ ನಮಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಕಷ್ಟ ಏನಿಲ್ಲ. ಆರಾಮಾಗಿ ನಮಗೇನು ಗೊತ್ತಿದೆ, ಸಿಲಬಸ್ ಗೊತ್ತಿದೆ, ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಗೊತ್ತಿದೆ. ಸೊ ನಮಗೆ ಮೇಯ್ನಾಗಿ ಬೇಕಾಗಿರೋ ಅಂತಹ ವಿಷಯಗಳು ನಮ್ಗೆ ಆಲ್ರೆಡಿ ಗೊತ್ತಿದೆ. ಬಟ್ ನಾವು ಸ್ವಲ್ಪ ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು, ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಸ್ವಲ್ಪ ಐಡಿಯಾ ಗೊತ್ತಾಗಬೇಕು ಅಷ್ಟೇ. ಅದರ್ವೈಸ್ ನಮ್ಮ SSLC ತುಂಬ ಈಸಿ. ಓಕೆ, ನಾನು ಆವಾಗಲೇ ಹೇಳ್ದಾಗೆ ಇನ್ನು 7 ಮಂತ್ಸ್ ಟೈಮ್ ಇದೆ ನಮ್ಮ ಆಗಸ್ಟಿಂದ ಫೆಬ್ರವರಿಗೆ ಅಂತ ಹೇಳಿದ್ರೆ, ಆರಾಮಾಗಿ ಇನ್ನು 210 ದಿನಗಳಿಗಿಂತ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ, ನಾವಿವಾಗ ಸೈನ್ಸು, ಮ್ಯಾಥ್ಸು, ಕನ್ನಡ, ಇಂಗ್ಲೀಷು, ನಮ್ಮ ಸೋಷಿಯಲ್ ಸೈನ್ಸು ಅಂತೆಲ್ಲ ತೊಗೊಂಡ್ರೆ ಒಂದು 630 ಪ್ಲಸ್ ಇರುತ್ತೆ ಕಾನ್ಸೆಪ್ಟ್ಸ್, ಓಕೆನಾ? ಕಾನ್ಸೆಪ್ಟ್ ಅಂತ ತೊಗೊಳ್ಳೋಣ. ಓಕೆ, ಕಾನ್ಸೆಪ್ಟ್ ಕೂಡ ಎಷ್ಟೊಂದಿರುತ್ತೆ. ಓಕೆ, ನಮಗೆ ಕಾನ್ಸೆಪ್ಟ್ ಎಷ್ಟಿದೆ ಅಲ್ವಾ, ಅಷ್ಟೇ ಸಮಯ ಕೂಡ ಇರುತ್ತೆ, ಓಕೆನಾ? ಇವಾಗ 700 ಟಾಪಿಕ್ಸ್ ಇದ್ರೂ ನಮಗೆ ಓದಲಿಕ್ಕೆ ಇದನ್ನು ಅಟ್ಲೀಸ್ಟ್ ನಾವು ಅವರ್ಸಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಎಷ್ಟೊಂದು ಸಮಯ ಇದೆ. 1 ಅವರಲ್ಲಿ ಒಂದು ಟಾಪಿಕ್ಕನ್ನು ಓದ್ತೀನಿ ಅಂತ ಹೇಳಿದ್ರು ಎಷ್ಟೋ ಒಂದು ಸಮಯ ಇದೆ, ಓಕೆನಾ? ಆರಾಮಾಗಿ ಓದ್ಬೋದು. ಸೊ ನಮ್ಮ ಹತ್ರ ಟಾಪಿಕ್ ಇರೋದು ಇಷ್ಟಿದೆ ಅಂತ ಅಂದ್ಕೊಳ್ಳೋಣ, ನಮ್ಮ ಹತ್ರ ಸಮಯ ಇಷ್ಟೊಂದಿದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಟೆನ್ಷನ್ ಬೇಡ. ಓಕೆ, ನೆಕ್ಸ್ಟ್ ಇವಾಗ ನಾನು ದಿನಕ್ಕೆ ಬರೀ 3 ಅವರ್ ಓದ್ತೀನಿ ಅಂತನಾದರೂ ಇರಿ, ಓಕೆನಾ? ನಾನು ನಿಮಗೆ 10 ಅವರ್ ಓದಿ 12 ಅವರ್ ಎಲ್ಲ ಓದಿ ಅವಾಗಲೇ ನೀವು 625 ಔಟ್ ಆಫ್ 625 ತೆಗೆಯೋದಕ್ಕಾಗುತ್ತೆ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಜಸ್ಟ್ ದಿನಕ್ಕೆ ನೀವು ಮಿನಿಮಮ್ 3 ಅವರ್ಸ್ ಓದೋದಕ್ಕೋಸ್ಕರ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ಸ್ ಮೋರ್ ದೆನ್ ಎನಫ್, ಓಕೆನಾ ಮಕ್ಕಳ? ಸೊ ಸಮಯ ನಮ್ಮ ಹತ್ರ 210 ಡೇಸ್ ಇದೆ, ಆರಾಮಂದರೆ ಆರಾಮಾಗಿ ಓದ್ಬೋದು, ಓಕೆನಾ? ರಿಲ್ಯಾಕ್ಸ್ ಆಗಿ ನೀವು ದಿನಕ್ಕೆ 3 ಟಾಪಿಕ್ ಓದ್ತೀನಿ ಅಂತ ಹೇಳಿದ್ರು ನಿಮ್ಮ ಎಲ್ಲ ಟಾಪಿಕ್ಸನ್ನು ಕವರ್ ಆಗೋಗಿರುತ್ತೆ, ಓಕೆನಾ? ನೀವು ಗಂಟೆಗೆ 1 ಟಾಪಿಕ್ ಅಂತ ಹೇಳಿದ್ರೆ ಇನ್ನೂ ಎಷ್ಟೊಂದು ಸಮಯ ಮಿಕ್ಕಿರುತ್ತೆ. ಸೊ ಆಯಿತು, ಇವಾಗ ಡೇಸ್ ಏನಿದೆ, ನಮಗೆ ಓದೋದಕ್ಕೆ ಏನಿದೆ ಅಂತ ಗೊತ್ತಾಯಿತು. ಓಕೆ, ನಿಮ್ಮ ಮೈಂಡ್ ಸೆಟ್ ಇವಾಗ ಹೇಗಿರಬೇಕು ಅಂತ ಹೇಳಿದ್ರೆ, ಆಲ್ರೆಡಿ 2-3 ತಿಂಗಳು ವೇಸ್ಟ್ ಮಾಡಿಬಿಟ್ಟಿದ್ದೀನಿ, ನನ್ನ ಕೈಯಲ್ಲಿ ಸ್ಕೋರ್ ಮಾಡೋಕ್ಕಾಗಲ್ಲ, ಈ ಥರ ನೆಗೆಟಿವ್ ಥಾಟ್ಸ್ ಇದೆ ನಿಮ್ಮ ತಲೆಯಲ್ಲಿ, ಇವಾಗಲೇ ತೆಗ್ದಾಕ್ಬಿಡಿ, ಓಕೆನಾ ಮಕ್ಕಳ? ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಮ್ಯಾಮ್ ನಾವು ಈ ರೀತಿ ಥಿಂಕ್ ಮಾಡಲ್ಲ, ಟೈಮ್ ಆಲ್ರೆಡಿ ವೇಸ್ಟ್ ಮಾಡಿದ್ದೀನಿ ಅಂತ ಯೋಚನೆ ಮಾಡಲ್ಲ, ಬಟ್ ಇರೋವಂತಹ ಸಮಯನ ಆರಾಮಾಗಿ ವೈಸಾಗಿ ಯುಟಿಲೈಸ್ ಮಾಡ್ತೀನಿ ಮ್ಯಾಮ್, ನಾನು ಕರೆಕ್ಟಾಗಿ ಸಮಯನ ಬಳಸ್ಕೋತೀನಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಆವಾಗಲೇ ನನಗೆ ನಿಮ್ಮ ಮೇಲೆ ನಂಬಿಕೆ ಬರೋದು. ಓಕೆ, ಇದನ್ನು ಬಿಟ್ಬಿಡಿ ಮಕ್ಕಳ, ಓಕೆನಾ? ಇವಾಗ ಆಗಸ್ಟಿಂದ ನಾನು ಓದಲಿಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿಬಿಟ್ಟು
ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ, ಓಕೆನಾ. ಆಗಸ್ಟ್ ತಿಂಗಳನ್ನ ನಾನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲ್ಲ ಅಂತ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿದ್ರೆ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಓಕೆ, ಇವಾಗ ಆಗಸ್ಟ್ ಸೆಪ್ಟೆಂಬರಲ್ಲಿ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ, ಕೆಲವು ಮಕ್ಕಳಿಗೆ FA2 ಎಕ್ಸಾಮ್ಸ್ ಕೆಲವರಿಗೆ ಆಲ್ರೆಡಿ ಜುಲೈಯಲ್ಲೇ ಮುಗ್ದೋಗಿದೆ. ಇನ್ನು ಕೆಲವು ಮಕ್ಕಳಿಗೆ FA2 ಎಕ್ಸಾಮ್ ಬಂದ್ಬಿಟ್ಟು ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ನಡೆಯುತ್ತೆ. ಓಕೆ, ಸೆಪ್ಟೆಂಬರ್ ಅನ್ನೋದ್ರೊಳಗಡೆ ಆಲ್ರೆಡಿ ನಮ್ಮ SA ಎಕ್ಸಾಮ್ ಬಂದಿರುತ್ತೆ. SA1 ಎಕ್ಸಾಮ್, ಸೆಮಿಸ್ಟರ್ ಎಕ್ಸಾಮ್ ಆಲ್ರೆಡಿ ಬಂದುಬಿಟ್ಟಿರುತ್ತೆ. ಸೆಪ್ಟೆಂಬರ್ ಎಂಡಲ್ಲಿ ಅಥವಾ ಅಕ್ಟೋಬರ್ ಬಿಗಿನಿಂಗಲ್ಲಿ ಆಲ್ರೆಡಿ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಆಗಸ್ಟು ಮತ್ತು ಸೆಪ್ಟೆಂಬರ್ ಪ್ರೀಶಿಯಸ್. ಯಾಕಂತಂದರೆ ಹೇಳಿದ್ರೆ ಆಗಸ್ಟಲ್ಲಿ FA2 ಎಕ್ಸಾಮ್ ಬರ್ತಿದೆ, ಸೆಪ್ಟೆಂಬರಲ್ಲಿ SA ಎಕ್ಸಾಮ್ ಬರ್ತಾ ಇದೆ. ಸೊ ಇವೆರಡು ಮಂತನ್ನ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು, ಕರೆಕ್ಟಾಗಿ ಓದಬೇಕು. ಇನ್ನೂ ಸಮಯ ಇದೆ. ಇವಾಗ ನೀವು ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವೇನು ಡ್ರೀಮ್ ಇದೆ ಅಲ್ವಾ, ಆ ಸ್ಕೋರನ್ನ ಅಚೀವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಆಗಸ್ಟ್ ಸೆಪ್ಟೆಂಬರು ಫುಲ್ ಫೋಕಸ್ ಸ್ಟಡೀಸ್ ಮೇಲೆ ಇರಬೇಕು. ಏನೆಲ್ಲ ಸಿಲೆಬಸ್ ಇದೆ ಅಂತ ಚೆಕ್ ಮಾಡಬೇಕು, ಓದೋದಕ್ಕೆ ಶುರು ಮಾಡಬೇಕು. ಓಕೆ, ನೆಕ್ಸ್ಟು ಇವಾಗ ಅಕ್ಟೋಬರ್ ನವೆಂಬರ್ ಅಂತ ಹೇಳಿದ್ರೆ ನಿಮ್ಮ SA1 ಎಕ್ಸಾಮ್ ಮುಗ್ದಿರುತ್ತೆ. ಆಲ್ರೆಡಿ FA3 ಎಕ್ಸಾಮ್ ಇಲ್ಲಿ ಬರುತ್ತೆ, ಓಕೆನಾ. FA3 ಎಕ್ಸಾಮ್ಗೆ ಇಲ್ಲಿ ಇರೋದನ್ನ ನೀವು ಮರಿಬಾರ್ದು. ನಿಮ್ಮ SA ಎಕ್ಸಾಮಿಗೆ ಏನೆಲ್ಲ ಸಿಲೆಬಸ್ ಇತ್ತೆ ಅಲ್ವಾ, ಅದನ್ನ ಮರ್ತೋಗ್ಬಿಟ್ಟು ಬರೀ FA3 ಇರೋವಂಥ ಚಾಪ್ಟರ್ಸನ್ನ ಮಾತ್ರ ಓದ್ತೀನಿ ಅಂತ ಅಂದ್ಕೊಳ್ಬೇಡಿ. ನಿಮಗೆ ಇಲ್ಲಿ ದಸರಾ ವೆಕೇಷನ್ ಅಂತ ಏನೆಲ್ಲ ರಜೆಗಳು ಸಿಗುತ್ತೆ ಅದನ್ನೆಲ್ಲ ವೈಸ್ ಆಗಿ ರಿವೈಸ್ ಮಾಡೋದಕ್ಕೆ ಯುಟಿಲೈಸ್ ಮಾಡಬೇಕು, ಓಕೆನಾ. ನಮ್ಮ ಅಕ್ಟೋಬರ್ ನವೆಂಬರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀವು ಮ್ಯಾಕ್ಸಿಮಮ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ತೆಗಿಬೇಕು, ಡೈಲಿ ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಬೋರ್ಡ್ ಕಡೆಯಿಂದ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಂತ ಬಿಟ್ಟಿರ್ತಾರೆ, ಅವುಗಳನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಬೇಕು. ಅಕ್ಟೋಬರ್ ನವೆಂಬರಲ್ಲಿ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಪಕ್ಕ ಅವರು ಡಿಸೆಂಬರ್ ಜಾನಲ್ಲಂತೂ ಬಿಟ್ಟಿರ್ತಾರೆ, ಓಕೆನಾ. ನೀವು ಪ್ರೀವಿಯಸ್ ಇಯರ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನು 2025 2026 ಎಕ್ಸಾಮ್ ಇತ್ತಲ್ವಾ, ಅವಾಗ ಬೋರ್ಡ್ ಕಡೆಯಿಂದ 4 ಪೇಪರ್ ಬಿಟ್ಟಿದೆ ಸೈನ್ಸ್ಗೆ, ಓಕೆನಾ. ಮಾಡೆಲ್ ಕ್ವೆಶ್ಚನ್ ಪೇಪರ್ 1 2 3 4 ಅಂತ. ಅವು 4 ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು, ಅಲಾಂಗ್ ವಿತ್ ಯುವರ್ LBA ಮತ್ತು PYQs ಜೊತೆ, ಓಕೆನಾ. ನೆಕ್ಸ್ಟ್ ಇವಾಗ ಡಿಸೆಂಬರ್ ಜನವರಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ರಿವೈಸ್ ಮಾಡ್ತಾ ಇರಬೇಕು, ಬರೀತಾ ಇರಬೇಕು. ಜಸ್ಟ್ ಓದೋದು ಒಂದೇ ಸಾಕಾಗಲ್ಲ. ನೀವೇನು ಮಾಡಬೇಕು, ಕ್ವೆಶ್ಚನ್ ಪೇಪರ್ ತೊಗೋಬೇಕು. ನಿಮ್ಗೆ ಸಿಕ್ಕಾಪಟ್ಟೆ ಕ್ವೆಶ್ಚನ್ ಪೇಪರ್ಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಸಿಗುತ್ತೆ, ನಿಮ್ಮ LBA ಕ್ವೆಶ್ಚನ್ಸ್ಗಳಿದ್ದಾವೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಂತ ಮತ್ತೆ ಬೋರ್ಡ್ ಕಡೆಯಿಂದ ಬಿಡ್ತಾರೆ, ಓಕೆನಾ. ಈ ಎಲ್ಲ ಕ್ವೆಶ್ಚನ್ಸ್ಗಳನ್ನು ತೊಗೋಬೇಕು, ಆನ್ಸರನ್ನು ಬರೀತಾ ಇರಬೇಕು. ಸೊ ಟೈಮರ್ ಆನ್ ಮಾಡಿ ಈ 5 ಮಾರ್ಕ್ಸಿಗೆ ಕ್ವೆಶ್ಚನಿಗೆ ನಾನು ಇಷ್ಟು ಸಮಯ ತೊಗೋತಿದ್ದೀನಿ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಸ್ಪೀಡನ್ನು, ಹ್ಯಾಂಡ್ ರೈಟಿಂಗ್ ಸ್ಪೀಡನ್ನು ಜಾಸ್ತಿ ಮಾಡ್ಕೋಬೇಕು. ಸೊ ಈ ಎಲ್ಲ ಕೆಲಸಗಳು ಈ ಟೈಮ್ ಪೀರಿಯಡಲ್ಲಿ ನಡೀತಾನೆ ಇರಬೇಕು. ರೆಗ್ಯುಲರ್ ಬೇಸಿಸಲ್ಲಿ ಮ್ಯಾಮ್ ನಾನು ಡೇ 1ಇಂದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸೂಪರ್ ಮಕ್ಕಳ, ಓಕೆನಾ. ಅಟ್ಲೀಸ್ಟ್ ಇನ್ನೂ ಶುರು ಮಾಡಿಲ್ಲ ಅಂತ ಹೇಳಿದ್ರೆ ಈ ಥರ ಶುರು ಮಾಡಿ, ಓಕೆನಾ. ನೆಕ್ಸ್ಟ್ ಫೆಬ್ರವರಿ ಮಾರ್ಚಲ್ಲಿ ನಿಮಗೆ ಇಲ್ಲಿ ಜಾನಿಂದನೇ ಆಲ್ಮೋಸ್ಟ್ ಶುರುವಾಗ್ಬಿಟ್ಟಿರುತ್ತೆ ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ಸ್, ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಕರಿತೀವಲ್ವಾ, ಜಾನಿಂದನೇ ಶುರುವಾಗಿರುತ್ತೆ. ಕೆಲವರಿಗೆ 3 ಇರುತ್ತೆ, ಇನ್ನು ಕೆಲವ್ರಿಗೆ ಸ್ಕೂಲಲ್ಲಿಂದನೇ 1 ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು 4 5 ಅಂತಲೂ ಕೂಡ ಮಾಡ್ತಾರೆ. ಬಟ್ ಯೂಶ್ವಲಿ 3 ಪ್ರಿಪ್ರೇಟ್ರಿ ಅಂತೂ ಪಕ್ಕಾ ಇರುತ್ತೆ. ಇಲ್ಲೆಲ್ಲ ಪ್ರಿಪೇರ್ ಆಗಿದ್ದರೆ ನೀವು ಜಾನಿಂದ ಆರಾಮಾಗಿ ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮನ್ನು ಹ್ಯಾಂಡಲ್ ಮಾಡ್ತೀರಾ. ಓಕೆ, ಪ್ರಿಪ್ರೇಟ್ರಿ ಎಕ್ಸಾಮ್ ಬರೆದಿದ್ದೀರಾ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಬೋರ್ಡ್ ಎಕ್ಸಾಮ್ ಕೊಡೋದಕ್ಕೆ ರೆಡಿ ಆಗಿದ್ದೀರಾ ಅಂತ. ಸೊ ಮಿಡ್ ಮಾರ್ಚಿಂದ ಏನಾಗುತ್ತೆ, ನಮ್ಮ ಬೋರ್ಡ್ ಎಕ್ಸಾಮ್ ಶುರುವಾಗಿರುತ್ತೆ. ಓಕೆ, ಒಂದು ಟೈಮ್ ಲೈನ್ ನಿಮಗೆ ಗೊತ್ತಾಯಿತು ಯಾವ ಎಕ್ಸಾಮ್ ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ ಇವಾಗ ಬೆಳಿಗ್ಗೆ ಇವಾಗ ಕೆಲವರಿಗೆ 6 ಗಂಟೆಗೆ ಹೇಳೋ ಅಭ್ಯಾಸ ಇದೆ ಅಂತ ಹೇಳಿದ್ರೆ 6 to 8, ಕೆಲವರಿಗೆ 5 ಗಂಟೆಗೆ ಹೇಳೋ ಅಭ್ಯಾಸ ಇದೆ ಅಂತ ಹೇಳಿದ್ರೆ 5 to 7. ಮಕ್ಕಳ ಬೆಳಿಗ್ಗೆ ಬಂದ್ಬಿಟ್ಟು ಪ್ರೀಶಿಯಸ್ ಟೈಮ್ ಮಕ್ಕಳ, ತುಂಬ ವ್ಯಾಲ್ಯೂ ಇರುವಂತಹ ಸಮಯ. ಆ ಸಮಯದಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗುತ್ತೆ ಆ ಸಬ್ಜೆಕ್ಟನ್ನು ಫಸ್ಟು ಓದಬೇಕು, ಓಕೆನಾ. ಮ್ಯಾಥ್ಸ್ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನು ಟ್ರೈ ಮಾಡಬೇಕು. ಸೈನ್ಸ್ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಸೈನ್ಸನ್ನ ಈ ಸಮಯದಲ್ಲಿ ಓದೋದಕ್ಕೆ ಟ್ರೈ ಮಾಡಬೇಕು. ನಿಮಗೆ ಯಾವ್ದು ಕನ್ವೀನಿಯಂಟ್ ಟೈಮ್ ಇದೆ, ಅಟ್ಲೀಸ್ಟ್ ನೀವು 2 hours ಬೆಳಗ್ಗೆ ನಿಮ್ಮ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ 2 hour ಓದಬೇಕು. ಓಕೆ, ನೆಕ್ಸ್ಟ್ ಸಂಜೆ ಬರ್ತೀರಾ, ಕೆಲವರು 6 to 10 ಅಂತ ತೊಗೊಳ್ಳಿ, ಓಕೆನಾ. ಕೆಲವರು 7ಗೆಲ್ಲ ಬರ್ತೀವಿ ಮ್ಯಾಮ್ ಅಂತ ಹೇಳ್ತೀರಾ. ಓಕೆ ಫೈನ್, ನಿಮ್ಮ ಕನ್ವೀನಿಯನ್ಸ್ ಟೈಮ್ ಹೇಗಿದೆ ಹಾಗೆ. ಓಕೆ, 6 to 10 ಬಂದರೆ ಕೆಲವರು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಅಥವಾ ಕೆಲವರು ಟ್ಯೂಷನ್ ಹೋಗ್ತೀರಾ. ಈ ಥರ 1.5 hour ಹೋಗ್ಬಿಟ್ಟಿರುತ್ತೆ ಟೈಮ್. ಅದಾದಮೇಲೆ ನಿಮ್ಮ ಅಸೈನ್ಮೆಂಟ್ಸ್ ಇರುತ್ತೆ, ನೋಟ್ಸ್ ಇರುತ್ತೆ,
ಆಮೇಲೆ ಪ್ರಾಜೆಕ್ಟ್ ವರ್ಕ್ ಅಂತೆಲ್ಲ ಇರುತ್ತೆ, ಅರ್ಥ ಆಗುತ್ತೆ, ಹೋಮ್ ವರ್ಕ್ ಎಲ್ಲ ಇರುತ್ತೆ. ನೀವು ಹೇಗಾದರೂ ಮಾಡಿ 2 ಅಥವಾ ಏನು ಒಂದು 2.5 ಅವರಲ್ಲಿ ನಿಮ್ಮ ನೋಟ್ಸು, ಹೋಮ್ ವರ್ಕು, ಅಸೈನ್ಮೆಂಟು, ಪ್ರಾಜೆಕ್ಟ್ ವರ್ಕು ಏನೆಲ್ಲ ಇದೆ ಅದನ್ನು ಮುಗಿಸೋದಕ್ಕೆ ಟ್ರೈ ಮಾಡಿ ಮ್ಯಾಕ್ಸಿಮಮ್. ಇನ್ನು ಮಿಕ್ಕಿದ್ದು 2 ಅವರ್ಸ್ ಅಥವಾ 1.5 ಅವರಲ್ಲಿ ನೀವು ದಯವಿಟ್ಟು ಓದಬೇಕು, ರಿವೈಸ್ ಮಾಡಬೇಕು, ಒಂದು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ಎಷ್ಟಾದರೂ ಹೋಮ್ವರ್ಕ್ ಇರಲಿ, ನೋಟ್ಸ್ ಇರಲಿ, ನಾನು 2ರಿಂದ 2.5 ಅವರಲ್ಲಿ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. 1 ಅವರ್ ಉಳಿಯುತ್ತಾ, 1 ಅವರಲ್ಲಿ ನಾನು ಪ್ರಾಪರಾಗಿ ಕೂತ್ಕೊಂಡು ಮಿಕ್ಕಿದ ಸಬ್ಜೆಕ್ಟ್ ಯಾವುದು ಬೆಳಗ್ಗೆ ಓದಿಲ್ಲ ಅದನ್ನು ಓದ್ತಾ ಇದ್ದೀನಿ. ಅದಾದಮೇಲೆ ಒಂದು 1/2 ಅವರ್ ಏನೆಲ್ಲ ಆಗಿದೆ ಅದನ್ನು ಸ್ಕೂಲಲ್ಲಿ ಏನೆಲ್ಲ ಟೀಚ್ ಮಾಡಿದ್ದಾರೆ ಅದನ್ನು ನಾನು ಕೂತ್ಕೊಂಡು ಓದ್ತಾ ಇದ್ದೀನಿ, ರಿವೈಸ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಮೈಂಡ್ಸೆಟ್ ಇರಬೇಕು ಮಕ್ಕಳ. ಬರೀ ಸಂಜೆ ಹೊತ್ತು ನೋಟ್ಸು, ಅಸೈನ್ಮೆಂಟು ಈ ಥರ ಕೂತ್ಕೊಂಡು ಬರೆದು ಟೈಮ್ ವೇಸ್ಟ್ ಮಾಡಿಬಿಟ್ಟು ಮಲ್ಕೋಬೇಡಿ, ಓಕೆನಾ. ಸೊ ಡೆಡಿಕೇಟ್ ಆಗಿರಲಿ, ನಾನು ನೈಟ್ ಕೂಡ ಓದ್ತಾ ಇದ್ದೀನಿ ಅಂತ. ಆರಾಮಾಗಿ ನೀವು ಅಟ್ಲೀಸ್ಟ್ 10ಗೆ ಆಗಿಲ್ಲ ಮ್ಯಾಮ್ ಇನ್ನೂ ಸ್ವಲ್ಪ ಮಿಕ್ಕಿದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಪ್ ಟು ನೀವು 10:30ವರೆಗೂ ತೊಗೋಬೋದು. ಅದಾದಮೇಲೆ ನಿದ್ದೆ ಅವಶ್ಯಕತೆ ಇದೆ. ಸೊ 10:30 ಆದಮೇಲೆ ಮಲಗಿ ಮಕ್ಕಳ, ಯಾಕಂತಂದರೆ ಬೆಳಿಗ್ಗೆ ಬೇಗ ಹೇಳೋ ಅಂಥ ಅಭ್ಯಾಸ ಇರುತ್ತೆ. ಸೊ ನಿಮಗೆ ನೀವೇ ಕಷ್ಟಪಡ್ಕೊಂಡು ಲೇಟ್ ನೈಟ್ ಎಲ್ಲ ಹೋಮ್ ವರ್ಕ್ ಮಾಡೋದು ಅದನ್ನೆಲ್ಲ ಮಾಡಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಫೋಕಸ್ಡಾಗಿ ಇರೋ ಅಂಥ ಸಮಯದಲ್ಲೇ ವೈಸಾಗಿ ಬಳಸ್ಕೋಬೇಕು. ಓಕೆ, ನೆಕ್ಸ್ಟು ಇವಾಗ ಒಂದು ಪ್ಲೆಡ್ಜ್ ಮಾಡಿ ನನ್ನ ಜೊತೆನೆ, ನಾನು ಡೈಲಿ ಓದ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲ್ಲ, ಪೋಸ್ಟ್ಪೋನ್ ಮಾಡಲ್ಲ, ಓಕೆನಾ. ಎಷ್ಟು ಸಾಧ್ಯವೋ ಅಷ್ಟು ನಾನು ಡೈಲಿ ಓದ್ತಾ ಇದ್ದೀನಿ ಅಂತ ನನಗೆ ಪ್ಲೆಡ್ಜ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್ ಮ್ಯಾಮ್, ನಾನು ಡೈಲಿ ಓದ್ತಾ ಇದ್ದೀನಿ, ಡೈಲಿ ಓದ್ತಿದ್ದೀನಿ ಅಂತ. ಓಕೆ, ಸೆಕೆಂಡು, ನೀವು ಸೆಲ್ಫ್ ಸ್ಟಡಿ ಅಂತ ಕೂತಾಗ ಮೊಬೈಲ್ ಯಾವುದೇ ಕಾರಣಕ್ಕೂ ನಿಮ್ಮ ಪಕ್ಕದಲ್ಲಿ ಇರಬಾರ್ದು. ಆನ್ಲೈನ್ ಕ್ಲಾಸ್ ಕೇಳ್ತಿದ್ದಾಗ ಫೈನ್, ಬಟ್ ನೀವು ನಿಮಗೆ ನೀವೇ ಕೂತ್ಕೊಂಡು ಓದ್ತಿದ್ದೀರಿ, ನನಗೆ ಮೊಬೈಲ್ ಅವಶ್ಯಕತೆ ಇಲ್ಲ ಅಂದಾಗ ನಿಮ್ಮ ಮೊಬೈಲನ್ನು ಎಲ್ಲಾದರೂ ಎತ್ತಿಟ್ಬಿಡಿ, ಓಕೆನಾ. ಅದು ನಿಮ್ಮ ಜೊತೆಯಲ್ಲಿ ಇರಬಾರ್ದು, ನೀವು ಓದ್ತಿರ್ಬೇಕಾದ್ರೆ, ಸೆಲ್ಫ್ ಸ್ಟಡಿ ಮಾಡಬೇಕಾದ್ರೆ. ಇದು ಸೆಕೆಂಡ್ ಒನ್. ಸೊ ನೋ ಫೋನ್ ಡ್ಯೂರಿಂಗ್ ಸ್ಟಡಿ ಅಂತ, ಮೊಬೈಲ್ ಮುಟ್ಟೋದಿಲ್ಲ ಮ್ಯಾಮ್ ಓದುವಂಥ ಸಮಯದಲ್ಲಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೆಲ್ಲ ಪ್ಲೆಡ್ಜ್. ಓಕೆ, 6:25 ನನ್ನ ಕೈಯಲ್ಲಿ ಆಗುತ್ತೆ, ನಾನು ಸಾಧಿಸ್ತೀನಿ ಮ್ಯಾಮ್, ಐ ವಿಲ್ ಅಚೀವ್ 6:25 ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನನಗೆ ಆವಾಗ ನಂಬಿಕೆ ಬರುತ್ತೆ, ಎಸ್ ನಮ್ಮ ಮಕ್ಕಳು 6:25 ತೊಗೊಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಆಗಸ್ಟಿಂದ ಆ ಮೋಟಿವೇಟ್ ಬಂದಿದೆ, ಅವ್ರದ್ದು ಡ್ರೀಮ್ನ ಅವ್ರು ಅಚೀವ್ ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ ಮಕ್ಕಳ, ಓಕೆನಾ. ಸೊ ಇವತ್ತಿಂದನೇ ಶುರು ಮಾಡಿ ಮಕ್ಕಳ. ನಾಳೆ ಮಾಡ್ತೀನಿ ಅಂತ ಹೇಳೋ ಹಾಗೇ ಇಲ್ಲ. ಸೊ ಇವತ್ತಿಂದನೇ ಇವತ್ತಿಂದ ಶುರು ಮಾಡ್ತಿದ್ದೀರಾ, ಡೈಲಿ ಓದ್ತಿದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ರಿವೈಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಸ್ಕೋರ್ ಇದೆಯಲ್ವಾ, ಈ ನಂಬರ್ ಇದೆಯಲ್ವಾ, ಇದು ಈಸಿ ಮಕ್ಕಳ, ಓಕೆನಾ. ಸೊ ಶುರು ಮಾಡಿ. ಏನೆಲ್ಲ ನಾನು ನಿಮಗೆ ಟೈಮ್ ಲೈನ್ ಕೊಟ್ಟಿದ್ದೇನೆ, ಮೋಟಿವೇಟ್ ಮಾಡಿದ್ದೇನೆ, ನಿಮ್ಮ ಡ್ರೀಮ್ ಏನು ಅಂತ ಹೇಳಿದ್ದೀನಿ. ಸೊ ರೆಡಿ ಮಕ್ಕಳ, ಅಚೀವ್ ಮಾಡ್ತೀನಿ ಮ್ಯಾಮ್, ಐ ವಿಲ್ ಡೂ ಇಟ್ ಮ್ಯಾಮ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನಿಮ್ಮನ್ನು ನಂಬ್ತೀನಿ, ನೀವು ಕೂಡ ನಿಮ್ಮನ್ನು ನಂಬಿ, ನಿಮ್ಮ ಪ್ರೋಸೆಸ್ಸನ್ನು ನಂಬಿ, ಓಕೆನಾ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.